Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. T. Seenapashetty Circle, Nehru Road, Shivamogga. Contact us 8845777200 or 08182272939. ಕಳೆದ ಜುಲೈ 5ರಂದು ಶಿವಮೊಗ್ಗ ರಾಗಿಗುಡ್ಡ ಬಳಿ ಇರುವ ಬಂಗಾರಪ್ಪ ಬಡಾವಣೆಯಲ್ಲಿ ಕಿಡಿಗೇಡಿಗಳಿಂದ ಗಣೇಶ ಹಾಗೂ ನಾಗದೇವತೆಗಳ ವಿಗ್ರಹ ನಾಶವಾಗಿತ್ತು. ಘಟನೆಯನ್ನ ಖಂಡಿಸಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ವಿಗ್ರಹಗಳನ್ನು ನಾಶಪಡಿಸಿದ ಜಾಗದಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಸಮಸ್ತ ಹಿಂದೂಗಳ ಸಹಕಾರದಿಂದ ಈಗ ದೇವಸ್ಥಾನದ ನಿರ್ಮಾಣ ಕೆಲಸ ಮುಗಿದಿದೆ. ಬರುವ ನವೆಂಬರ್ 3ರಂದು ದೇವಸ್ಥಾನದಲ್ಲಿ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯ ನೆರವೇರಲಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಮುಖಂಡ ಮೋಹನ್ ಜಾಧವ್ ತಿಳಿಸಿದರು. ಸತ್ಯ ಯಾವ ರೀತಿ ಜಯ ಪಡೆಯುತ್ತೆ, ಧರ್ಮ ಯಾವತ್ತೂ ಸ್ಥಿರವಾಗಿ ಉಳಿಯುತ್ತೆ, ಧರ್ಮನೇ ಉಳಿಯೋದು ಅನ್ನೋದಕ್ಕೆ ಶಿವಮೊಗ್ಗದಲ್ಲಿ ನಡೆದಂಥ ಒಂದು ದುಷ್ಕರ್ಮಿಯಿಂದ ನಡೆದಂಥ ಒಂದು ಘಟನೆ. ಜುಲೈ 5ನೇ ತಾರೀಕು ಆ ಪುಣ್ಯಾತ್ಮನಿಗೆ ಏನಾಗುತ್ತೋ ಗೊತ್ತಿಲ್ಲ, ಪುಣ್ಯಾತ್ಮ ಅಂತ ಹೇಳಬಾರ್ದು, ಅವನಿಗೇನು ತಲೆ ಕೆಟ್ಟಿರುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಗಣಪತಿ ಅವನ ಮನೆ ಮುಂದೆ ಪ್ರತಿಷ್ಠಾಪನೆ ಆಗಿರುತ್ತೆ ಬಂಗಾರಪ್ಪ ಬೀದಿಯಲ್ಲಿ ಇದೆ. ಬಂಗಾರಪ್ಪ ಬೀದಿಯಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್ನಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಿರುತ್ತೆ. ಅದಕ್ಕೆ ಯಾವುದೇ ಸೂರು ಇರೋದಿಲ್ಲ. ಗಣೇಶ ಮತ್ತು ವಾಸುಕಿ ಹಾಗೆ ಇರ್ತಾರೆ, ಬಿಸಿಲಲ್ಲೇ ಇರ್ತಾರೆ. ಇವನಿಗೆ ಯಾರಿಗೆ ಅಲ್ಲಿ ಮನೆ ಮುಂದೆ ಕಟ್ತಿರ್ತಂಥ ಒಬ್ಬ ಮುಸ್ಲಿಂ ಯುವಕನಿಗೆ ಅದನ್ನ ಕಂಡ್ರೆ ಆಗ್ತಾ ಇರಲ್ಲ, ಅದು ನೋಡಬಾರ್ದು ಅನ್ನೋದು ಒಂದು ಭಾವನೆ. ಅವನು ಯಾವಾಗಲೂ ಅದ್ರ ಮೇಲೆ ಕಿಡಿ ಕಾರ್ತಿರ್ತಾನೆ. ಅವತ್ತು ಅದನ್ನು ಕಾಲಿನಿಂದ ಒದ್ದು ಅದನ್ನು ವಾಟ್ಸಪ್ಪಲ್ಲಿ ಹಾಕಿ ನೇರವಾಗಿ ಎದೆ ತಟ್ಕೊಂಡು ಹೇಳ್ತಾನೆ, ಅದನ್ನು ನೋಡಿದ್ರೆ ನನಗಾಗೋದಿಲ್ಲ, ನನಗೆ ಅಸಹ್ಯ ಅನ್ನಿಸ್ತಾ ಇತ್ತು, ಅದನ್ನು ಕಾಲಿಂದ ಒದ್ದೆ ಅಂತ. ನೋಡಿ ಏನು ಪರಿಸ್ಥಿತಿಯಲ್ಲಿತ್ತು ಅಂದರೆ ನಮಗೆ ಅವತ್ತಿನ ದಿವಸ ರಾತ್ರಿ ನಮಗೆ ನಿದ್ದೆ ಬರಲಿಲ್ಲ. ಇದನ್ನು ನೋಡಿ, ಇದರ ಟಿ ವಿಯಲ್ಲಿ ನೋಡಿ ಯಾವಾಗ ನಾವು ಹೋರಾಟ ಮಾಡ್ತೀವೋ ಇದ್ರ ವಿರುದ್ಧ. ಯಾಕಂದರೆ ಧರ್ಮದ ಮೇಲೆ ಪ್ರಹಾರ ಆಗಿದೆ, ದೇವ್ರ ಮೇಲೆ ಪ್ರಹಾರ ಆಗಿದೆ. ಇದನ್ನು ಹೋರಾಟ ಮಾಡಬೇಕು ಅಂತ ನಮ್ಮ ನಾಯಕರು ಈಶ್ವರಪ್ಪ ಅವ್ರಿಗೆ ತಿಳಿಸಿದಾಗ ತಕ್ಷಣವೇ ಅವ್ರು ಊರಲ್ಲಿ ಇರಲಿಲ್ಲ. ಬೆಳಗ್ಗೆ ಅವ್ರು ಬಂದ ತಕ್ಷಣ ಎಲ್ಲರೂ ಹೋದ್ವಿ, ಬಂಗಾರಪ್ಪ ಬೀದಿ ಬಡಾವಣೆಗೆ ಹೋದ್ವಿ. ಇಲ್ಲೆಲ್ಲ ಯುವಕರು ಕೂತಿದ್ದಾರೆ, ಅಷ್ಟು ಜನಗಳಲ್ಲೂ ಕಣ್ಣಲ್ಲಿ ನೀರು. ಆ ಒಂದು ತಾಯಿ ಅಂತೂ ಅದು ಇಟ್ಕೊಂಡು ಈಶ್ವರಪ್ಪರ ಕಾಲು ಇಟ್ಕೊಂಡು ಹತ್ಬಿಟ್ರು. ಏನಾರ ಕಾಪಾಡಬೇಕು ನನ್ನ ದೇವ್ರನ್ನ, ನಾನು ಇಲ್ಲಿ 28 ಮನೆಗಳಿದ್ದಾವೆ, ನಮ್ಮ ಆರಾಧ್ಯ ದೈವ ನಮ್ಮ ಮುಂದಿದ್ದು ನಮ್ಮ ಕಣ್ಮುಂದೆ ಹೊಡೆದಿದ್ದೀನಿ, ನಮಗೆಲ್ಲ ಏಕವಚನದಲ್ಲಿ ಮಾತಾಡಿ ಹೋಗ್ಬಿಟ್ಟ ಅಂತ ಹೇಳಿದಾಗ ಈಶ್ವರಪ್ಪ ಅವರು ತಕ್ಷಣ ಅಲ್ಲೇ ಸ್ಪಂದನೆ ಮಾಡಿ ಈ ದೇವಸ್ಥಾನ ಕಟ್ಸ್ಕೊಡುವಂಥ ಜವಾಬ್ದಾರಿ ನಂದು, ಮತ್ತು ಯಾರೇ ಈ ದುಷ್ಕೃತ್ಯ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಕೊಡಿಸುವಂಥ ಕಾನೂನು ಹೋರಾಟ ಕೂಡ ನಾನು ಮಾಡ್ತೀನಿ ಅಂಥೇಳಿ ಈಶ್ವರಪ್ಪ ಅವರು, ಅವ್ರ ಮಗ ಕಾಂತೇಶ್ ಅವರು ಅಲ್ಲಿ ಎಲ್ಲರಿಗೂ ಸಮಾಧಾನ ಪಡಿಸಿ ಅಲ್ಲಿ ಬಂದಂಥ ಜನತೆಗಳೆಲ್ಲ ಸಮಾಧಾನ ಪಡಿಸಿದಂಥ ಕಾನೂನು ಹೋರಾಟವನ್ನು ಕೂಡ ಮಾಡಿ ಆ ದುಷ್ಕರ್ಮಿನ ಬಂಧನ ಆಗುವಂಥದ್ದು ಮಾಡಿಕೊಂಡು ಈಗ ಆ ದೇವಸ್ಥಾನಕ್ಕೆ ಬೇಕಾದಂಥ ಸಕಲ ಸೌಕರ್ಯವನ್ನು ಕೂಡ ನೀಡಿ ಇದನ್ನು ಆ ದೇವಸ್ಥಾನ ಮುಗಿಯುವವರೆಗೂ ಕೂಡ ಇವನ್ನೇನು 1ನೇ ತಾರೀಕು ಮತ್ತು 2ನೇ ತಾರೀಕು ನವೆಂಬರ್ 2-3ರಂದು ಇದರದ್ದು ಉದ್ಘಾಟನೆಯನ್ನು ಕೂಡ ಅವರೇ ನೆರವೇರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಅಧರ್ಮ ಜಾಸ್ತಿ ದಿವಸ ನಿಲ್ಲಲ್ಲ. ಆ ಗಣಪತಿ ಏನಿತ್ತು ಬಿಸಿಲಲ್ಲಿ ಇತ್ತು, ಅವ್ರು ಮಳೆಯಲ್ಲಿ ನೆನೀತಾ ಇತ್ತು, ಆ ಗಣಪತಿನೇ ತೀರ್ಮಾನ ಮಾಡ್ಕೊಂಡ್ಬಿಡ್ತು. ನಾನು ಈ ಒಂದು ಒಳ್ಳೆಯ ಕಾರ್ಯವನ್ನು ಈಶ್ವರಪ್ಪ ಅವರ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋ ಸಂಕಲ್ಪ ಇತ್ತೇನೋ ಗೊತ್ತಿಲ್ಲ. ಅವತ್ತು ನೋಡಿ ಆ ದೇವಾಲಯವನ್ನೇ ಕಟ್ಸ್ಕೊಂಡ್ಬಿಡ್ತು. ದೇವಾಲಯವನ್ನು ತಾವು ನೋಡಿ ಬಂದಿದ್ದೀರ ಅಂತ ಅನಿಸುತ್ತೆ. ಅತ್ಯಂತ ಸುಂದರವಾಗಿ ಆ ದೇವಾಲಯ ಮೂಡಿ ಬಂದಿದೆ ಶಾಶ್ವತವಾಗಿ. ಅದೇನಾಗಿತ್ತು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ ದೇವಾಲಯ ಇತ್ತು ಅಂತ ಹೇಳಿದೆ. ಬಂಗಾರಪ್ಪ ನಿವಾಸಗಳಿಗೆ ಮಾತ್ರ ಗೊತ್ತಿತ್ತು ಅಂತ ಕಾಣುತ್ತೆ. ಇಡೀ ಶಿವಮೊಗ್ಗನೇ ಮತ್ತು ಇಡೀ ರಾಜ್ಯನೇ ಆ ತಿರುಗಿ ನೋಡುವಂತಹ ಒಂದು ಘಟನೆಯಲ್ಲಿ ಈಶ್ವರಪ್ಪ ಮತ್ತು ಅವರು ಕಾಂತೇಶ್ ಅವರು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟು ಶಿವಮೊಗ್ಗ ನಗರಕ್ಕೆ ಒಂದು ಕೊಡುಗೆಯನ್ನು ಕೂಡ ನೀಡಿದರು. ನಮ್ಮ ಧರ್ಮಪರವಾದ ಹೋರಾಟ, ಸತ್ಯಪರವಾದ ಹೋರಾಟ ಯಾವತ್ತೂ ಹೀಗೆ ಮುಂದುವರಿತಾನೆ ಇರುತ್ತೆ. ಇದಕ್ಕೆ ಉದಾಹರಣೆಯನ್ನು ನಾನು ಕೊಡ್ತೇನೆ. ಆಟದ ಮೈದಾನ ಹೋರಾಟವನ್ನು ನಾವು ಕೈಗೆ ತೊಗೊಂಡಿದ್ವಿ ಈಶ್ವರಪ್ಪ ಅವರ ನೇತೃತ್ವದಲ್ಲಿ. ಅದು ಕೂಡ ಒಂದು ಹಂತಕ್ಕೆ ಜಯ ಸಿಗುವ ನಿಟ್ಟಿನಲ್ಲಿ ಮುಂದೆ ಅದು ಕೂಡ ನಮ್ಮದಾಗುತ್ತೆ. ಹಾಗೆ
ಈ ಒಂದು ಕಾರ್ಯದಲ್ಲಿ ಇಲ್ಲಿ ನನ್ನ ಹಿಂದಿರುವ ಮತ್ತು ಅಕ್ಕಪಕ್ಕದಲ್ಲಿ ಕೂತಿರುವ ಎಲ್ಲ ನಾಯಕರುಗಳು ಕೈ ಜೋಡಿಸಿದ್ದಾರೆ. ಅವ್ರುಗಳು ಕೂಡ ತಮ್ಮ ಅನುಭವಗಳನ್ನು ಹೇಳಬೇಕು. ಅಂದರೆ ಅತ್ಯಂತ ಶೀಘ್ರದಲ್ಲಿ ಮುಗಿದೆ. ಜುಲೈ ಅಂತ ಹೇಳಿದ್ರೆ 4 ತಿಂಗಳಲ್ಲಿ ಈ ಒಂದು ದೇವಸ್ಥಾನ ಲೋಕಾರ್ಪಣೆಗೆ ಸಿದ್ಧವಾಗಿ ನಿಂತಿದೆ. ಅದು ಗಣಪತಿ ದೇವಸ್ಥಾನ ಮತ್ತು ವಾಸುಕಿ ದೇವಸ್ಥಾನ. ಈ ಸತ್ಯ ಈ ನಮ್ಮ ಕಣ್ಣು ಮುಂದಿದೆ. ಧರ್ಮ ಯಾವತ್ತೂ ನಾವು ಅಧರ್ಮ ಮಾಡ್ತೀವಿ ಅಂತ ಹೋದರೆ ಅಧರ್ಮದ ವಿಜಯ ಯಾವತ್ತೂ ಆಗಲ್ಲ. ಸತ್ಯವನ್ನು ಮರೆಮಾಚಕ್ಕೆ ಹೋದರೆ ಸತ್ಯವನ್ನು ಯಾವತ್ತೂ ಮರೆಮಾಚಕ್ಕಾಗೋದಿಲ್ಲ. ಇದು ಕೇವಲ 4 ತಿಂಗಳುಗಳಲ್ಲೇ ಈ ಒಂದು ಏನಂತೇಳಿ ರಿಸಲ್ಟ್ ಅಂತೇಳಿ ಫಲಿತಾಂಶ ನಮಗೆ ಸಿಕ್ಕಿದೆ. ಇದು ರಾಷ್ಟ್ರಭಕ್ತರ ಬಳಗ, ಇಡೀ ರಾಷ್ಟ್ರಭಕ್ತರ ಬಳಗ ಸಂಭ್ರಮ ಪಡುವಂಥ ದಿನ. ಹಾಗೆ ನಮಗೆ ನಮ್ಮ ನಾಯಕರ ಮೇಲೆ ಅಪಾರವಾದ ನಂಬಿಕೆ, ಕಳಕಳಿ ಮತ್ತು ಶಿವಮೊಗ್ಗ ನಗರಕ್ಕೆ ಅವರು ಅಧಿಕಾರದಲ್ಲಿ ಇಲ್ಲದೇ ಇರಲಿ, ಯಾವಾಗಲೂ ಕೂಡ ಅಧಿಕಾರ ಇಲ್ಲದೆ 2-3 ವರ್ಷ ಆಗಿದ್ದರೂ ಕೂಡ ಜನಸೇವೆಗಳನ್ನು ಮಾಡ್ಕೊಂಬಂದಿದ್ದಾರೆ. ಶಿವಮೊಗ್ಗದಲ್ಲಿ ಅನೇಕ ಮಹತ್ ಕಾರ್ಯಗಳು ಮಾಡ್ಕೊಂಬಂದಂತಹ ಪುಣ್ಯಾತ್ಮರು ಈಶ್ವರಪ್ಪಾಜಿಯವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕಾಂತೇಶ್ವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ಶಿವಮೊಗ್ಗ ನಗರ ಸಾರ್ವಜನಿಕರಾಗಿರಲಿ, ಚುನಾಯಿತ ಪ್ರತಿನಿಧಿಗಳಾಗಿರಲಿ, ಯಾರ್ಯಾರು ಸಹಕಾರ ಕೊಟ್ಟು ಹಿಂದುತ್ವದ ವಿಚಾರವಾಗಿ ಹೋರಾಟಕ್ಕೆ ಬಲವಾಗಿ ನಿಂತ್ಕೊಂಡು ಈ ಒಂದು ಫಲಿತಾಂಶ ಕಾರಣದ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದನ್ನ ಕೆಲವು ಅನುಭವಗಳನ್ನು ನಮ್ಮ ನಾಗಣ್ಣವರು ಮತ್ತು ಕುಮಾರಣ್ಣವರು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗಾಗಲೇ ಮೋಹನ್ ಜಾಧವ್ ಜಿ ಹೇಳಿರೋ ರೀತಿ ನಮ್ಮ ನಗರದ ಹೊಂದಿಕೊಂಡಂತಿರುವ ಬಂಗಾರಪ್ಪ ಬಡಾವಣೆಯ ನಿವಾಸಿಗಳು ಅತಿ ಬಡವರು. ಅವರ ಒಂದು ಧಾರ್ಮಿಕ ದೈವದ ಒಂದು ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಮತೀಯ ದುಷ್ಕರ್ಮಿ ಕಾಲಿಂದ ಒದ್ದು ಅದನ್ನು ಚರಂಡಿಗೆ ತಾಕ್ದಂಥ ಒಂದು ಸಂದರ್ಭನ ಮಾಡಿದ್ದಲ್ಲದೆ ವಿಡಿಯೋ ಮಾಡಿ ಅದನ್ನು ಫೇಸ್ಬುಕ್ಕಿಗೆ ಬಿಟ್ಟಂಥ ದುಷ್ಕರ್ಮಿಗೆ ಸರಿಯಾದ ಶಿಕ್ಷೆಯಾಗಿದೆ. ಮತ್ತು ಈಶ್ವರಪ್ಪಾಜಿ ಮತ್ತು ಕಾಂತೇಶಣ್ಣ ಮತ್ತು ಮಲ್ಲಿಕಾರ್ಜುನ ಬಂಗಾರಪ್ಪ ನಿವಾಸಿಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ರಾಜ್ಯ ಅಲ್ಲ ದೇಶವೇ ಮೆಚ್ಚುವಂಥ ಒಂದು ಸುಸಜ್ಜಿತ ಗಣೇಶ ಶ್ರೀ ವಿಜಯ ಗಣಪತಿ ಮತ್ತು ವಾಸುಕಿ ದೇವಸ್ಥಾನ 2ನೇ ತಾರೀಕು ಮತ್ತು 3ನೇ ತಾರೀಕು ಶಿವಮೊಗ್ಗದ ವಿಜೃಂಭಿತವಾಗಿ ಸುಮಾರು 1,500-2 ಸಾವಿರ ಜನ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಅನ್ನ ಸಂತರ್ಪಣೆಯನ್ನ ಸಹ ಎಲ್ಲ ಏರ್ಪಡಿಸಲಾಗಿದೆ. ಮತ್ತು ಈ ಒಂದು ಗಣಪತಿ ಮೋಹನ್ ಜಾಧವ್ ಜಿ ಹೇಳಿದಾಗೆ ಆ ಗಣಪತಿ ಬಿಸಿಲಲ್ಲಿ ಪೂಜೆ ಮಾಡ್ತಾ ಇದ್ರು. ಆ ಗಣಪತಿನೇ ಈ ಒಂದು ದುಷ್ಕರ ಕಾರ್ಯ ಇದು ಮಾಡಿ ಒಳ್ಳೆಯ ಸುಸಜ್ಜಿತ ದೇವಸ್ಥಾನ ಆಗಿದೆ ಅಂತ ಈ ಒಂದು ವಿಚಾರ